आप देख रहे हैं 7 न्यूज। मैं आपके साथ मोहम्मद सलमान जुनैदी। ಪಾಕಿಸ್ತಾನಕ್ಕೆ ಮೌನವಾಗಿ ಶಾಂತಿಯನ್ನು ಆಚರಿಸಿ ಅವರಿಗೆ ಶ್ರದ್ಧಾಂಜಲಿ ಕೇಳಿಕೊಳ್ತೇನೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತ ವಿಭಾಗದ ವತಿಯಿಂದ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳ ವತಿಯಿಂದ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಅಭಿಮಾನಿಗಳು ಹಾಗೂ ಸಮಸ್ತ ಎಲ್ಲ ವಿಜಯಪುರ ನಗರದ ನಾಗರಿಕರ ವತಿಯಿಂದ ಇಂದು ಇಲ್ಲಿ ಭಾವಪೂರ್ಣ ಮೃತಪಟ್ಟವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಮುಖಾಂತರ ನಾವು ಇದನ್ನು ಈ ಹೀನ ಕೃತ್ಯವನ್ನು ಅದರ ಮುಂಚಿನ ದಿವಸ ಈ 2 ದಿವಸದಲ್ಲಿ ನಮ್ಮ ದೇಶದ ಜೊತೆ ಮತ್ತೊಮ್ಮೆ ಪಾಕಿಸ್ತಾನ ತನ್ನ ಚಾಳಿಯನ್ನು ಬಿಡದೆ ಮತ್ತೊಮ್ಮೆ ನಮ್ಮ ಮೇಲೆ ಒಂದು ದೊಡ್ಡ ಆಘಾತ ಮಾಡಿದೆ. ಅಲ್ಲಿ ಕಾಶ್ಮೀರಕ್ಕೆ ಹೋಗಿದ ಇಡೀ ದೇಶದಿಂದ ಹೋಗಿದ್ದ ಪ್ರವಾಸಿಗರು, ಮುಗ್ಧರು, ಇನ್ನೋಸೆಂಟ್ ಮುಗ್ಧರು, ಅವರಲ್ಲಿ ಸುಮಾರು 28 ಜನರಿಗೆ ಅವರ ಮನೆಯವರ ಮುಂದೆ, ಅವರ ಮನೆ ಹೆಂಡತಿ ಮಕ್ಕಳ ಮುಂದೆ, ಗಂಡಸರಿಗೆ ಅವ್ರಿಗೆ ಕೇಳಿ ಅವರ ಐಡೆಂಟಿಟಿ ಮಾಡಿ ಹೊಡೆದಿದ್ದು ಇದೊಂದು ಪಾಕಿಸ್ತಾನ ಮತ್ತು ಭಯೋತ್ಪಾದಕ ಒಂದು ಹೊಸ ರೂಪ ತೋರಿಸಿದೆ. ಇದನ್ನು ನಾವು ಖಂಡಿಸಬೇಕು. ನಾವು ಇದು ಯಾವುದು ಹಿಂದೂ ಮುಸಲ್ಮಾನ್ ಅಂತ ಮಾಡದೆ ಇಡೀ ನಮ್ಮ ದೇಶದ ಮುಂದೆ ಮಾಡಿದ ಇದೊಂದು ದಾಳಿ, ಇದು ಭಯೋತ್ಪಾದಕ ದಾಳಿ. ನಾವು ಏನೋ ತಿಳಿದೇವು, ಈ ಹೊಸ ಸರ್ಕಾರ ಬಂದ 11 ವರ್ಷದೊಳಗೆ ಇಂಥವೆಲ್ಲ ದಾಳಿ ಬಂದ್ ಆಗ್ತಾವೆ ತಿಳಿದೇವು. ಆದರೆ ಇವು ಯಾವುದೇ ದಾಳಿ ನಿಲ್ಲತ್ತಿಲ್ಲ, ಮರುಕಳಿಸ್ತಾ ಇದೆ. ಯಾಕಂದ್ರೆ ನೀವು ನೋಡ್ರಿ, ಪುಲ್ವಾಮಾದೊಳಗೆ ನಮ್ಮದು 40-50 ಸೈನಿಕರು ಹೋದರು. ಅದರ ನಂತರ ಉರಿ ಒಳಗೆ ಹೋದರು. ನಮ್ಮ ಇದರ ಅಮರನಾಥ್ ಯಾತ್ರೆ ಒಳಗೆ ಇವೆಲ್ಲ ಇವ್ರ ಪೀರಿಯಡ್ ಒಳಗೆ ಆಗಿದ್ದ ಸಂಗತಿಗಳು. ಇದು ನೋಡಿದರೆ ಎಲ್ಲೋ ನಮ್ಮ ಕಡೆಯಿಂದ, ನಮ್ಮ ಸರ್ಕಾರದ ಕಡೆಯಿಂದ ಏನು ಸೆಕ್ಯೂರಿಟಿ ಅದರಲ್ಲೂ ಎಲ್ಲೋ ಲೋಪ ಆಗ್ಯದಂತ ತಿಳಿಸ್ತದೆ. ನಾವು ಭಯೋತ್ಪಾದಕರು ಪಾಕಿಸ್ತಾನಕ್ಕೆ ಖಂಡನೆ ಅದು ಮೊದಲು ಮಾಡ್ತೇವೆ. ಯಾಕಂದ್ರೆ ಅವರು ಬರೀ ಮುಗ್ಧರಿಗೆ ಹೊಡೆದಿದ್ದಾರೆ. ಅವರು ಅದು ಹೊಡೆದಿದ್ದು ಯಾಕಂದ್ರೆ ಮರುಕೊಳ್ತಾರೆ. ಅದು ಅಮಾನುಷ ಆಕ್ಟ, ಯಾವ ಮನುಷ್ಯ ಮಾಡೋ ಕೆಲಸ ಅಲ್ಲ. ಮತ್ತು ಅಂಥದ್ದೊಂದು ಯಾವುದೇ ಧರ್ಮದ ಹೆಸರಲ್ಲಿ ಮಾಡ್ತಾಯಿದ್ರೆ ಅದು ತಪ್ಪು. ಇಸ್ಲಾಂ ಮತ್ತು ಅಂತ ಯಾವುದು ಕಲ್ಸಂಗಲ್ಲ. ಅವರು ಮುಸಲ್ಮಾನರು ಅಲ್ಲ, ಅವರು ಇಸ್ಲಾಮದ ಫಾಲೋವರ್ಸು ಅಲ್ಲ. ಅವರೊಂದು ನೀಚ ಮನೋವೃತ್ತಿಯ ಮನುಷ್ಯರು. ಅವರು ಇಂಥವನ್ನು ಕೃತ್ಯ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಜೊತೆ ನಾವಿದೆ. ಯಾಕಂದರೆ ಇಂಥ ಕೆಲಸಗಳಲ್ಲಿ ಯಾವಾಗ ದೇಶದ ಇದು ಬರ್ತಾಯಿಲ್ಲ, ಸೆಕ್ಯೂರಿಟಿ ಸುರಕ್ಷಾ ಯಾವಾಗ ಕ್ವಶನ್ ಅದು, ಅಲ್ಲಿ ನಾವು ಪಕ್ಷಾತೀತವಾಗಿ ಖರ್ಗೆ ಸಾಹೇಬರು ಹೇಳಿದ್ದಾರೆ,
ಪಕ್ಷಾತೀತವಾಗಿ ನಾವು ಈಗಿನ ಸರ್ಕಾರ ಜೊತೆ ಅದೇವು. ಆದ್ರೆ ನೀವು ಸುರಕ್ಷತೆಯನ್ನು ಮುಂದುವರಿಸಬೇಕು. ಯಾಕಂದ್ರೆ ಅಷ್ಟಿದ್ರು ಮೋದಿಯವರು ಯಾವಾಗ ಪ್ರಧಾನಿ ಇದ್ದಿದ್ದಿಲ್ಲ, ಅವಾಗ ಯಾವುದ್ರ ಒಂದು ಭಯೋತ್ಪಾದಕ ದಾಳಿ ಆದ್ರೆ ಇದೆಲ್ಲ ಸರ್ಕಾರದ ಕೈ ಆಗಿದ್ದು. ಅವ್ರು ಬರ್ತಾರೆ ಹಂಗಿಟ್ಟು ದೊಡ್ಡ ವೆಪನ್ಸ್ ತಗೊಂಡಂತೆ हथियार लेके आते क्यों? तो आज हम मोदी को पूछ रहे हैं कि अब हथियार लेके कैसे आ रहे हो लोग? अब कैसे हथियार लेके आ रहे? ಈಗ ಹೆಂಗೆ ಅವರು ದೊಡ್ಡ ದೊಡ್ಡ ವೆಪನ್ ತಗೊಂಡು ಇದೆಲ್ಲ ಶಸ್ತ್ರಾಸ್ತ್ರ ಅವ್ರು ಹೆಂಗೆ ಬರ್ಲಾಗ್ತಾರೆ? ಇದೊಂದು ನಮ್ಮ ಸೆಕ್ಯೂರಿಟಿ ಮೇಲೆ ಒಂದು ಕಪಾಳ ಮೋಕ್ಷ ಮಾಡಿದಂಗಾಗಿದೆ. ಯಾರ್ಯಾರು ತೀರ್ಕೊಂಡಾರ ಮುಕ್ತರು ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಅಮೌಂಟ್ ಅವ್ರಿಗೆ ಪರಿಹಾರ ಕೊಟ್ಟು ಅವರ ಫ್ಯಾಮಿಲಿಗಳಿಗೆ ಅವರ ಎಲ್ಲ ಇವರಿಗೆ ನಾವು ಶ್ರದ್ಧಾಂಜಲಿ ಅರ್ಪಿಸ್ತಾ ನನ್ನ ಮಾತು. ದಿವಸ ಏನು ಬೆಳಗಾಂನಲ್ಲಿ ಇವತ್ತು ಹತ್ಯಾಕಾಂಡ ನಡೆದಿದೆ. ಉಗ್ರರು ಏನು ಭಾರತ ದೇಶದ ಮೇಲೆ ದಾಳಿ ಮಾಡಿದ್ದಾರೆ, ಅದನ್ನು ಖಂಡಿಸಿ ಪಾಕಿಸ್ತಾನದ ವಿರುದ್ಧ ಆಗಲಿ ಅಥವಾ ನಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಆಗಲಿ ಇವತ್ತು ನಾವು ಈ ಒಂದು ಕ್ಯಾಂಡಲ್ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ, ಮತ್ತು ಈ ಒಂದು ಕೇಂದ್ರ ಸರ್ಕಾರ ಏನು ಗಡಿ ಭದ್ರತೆಯ ಒಂದು ವಿಷಯದಲ್ಲಿ ಇವತ್ತು ಅಭದ್ರವಾಗಿದೆ ಅಂತ ಹೇಳಿ ನಾವು ಹೇಳ್ತೀವಿ. ಯಾಕಂದ್ರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದು ಇಲ್ಲಿ ಇವತ್ತು ಅವರು ಸಹಿತ ಪ್ರವಾಸಿಗರಂತೆ ನಾಟಕವಾಡಿ ಇವತ್ತು ಒಳಗೆ ನುಗ್ಗಿ ಇವತ್ತು ನಮ್ಮ ಭಾರತೀಯರನ್ನ ಹೊಡೆದಿದ್ದು ನೋಡಿದ್ರೆ ಬಹಳ ಅಮಾನ್ಯವಾದ ಕೃತ್ಯ. ಈ ಕೃತ್ಯವನ್ನು ಖಂಡಿಸಿ ಅಲ್ಲದೆ ಇವತ್ತು 11-12 ವರ್ಷಗಳಾದರೂ ಸಹಿತ ಮೋದಿ ಅವರು ಮತ್ತು ಸೈನಿಕರನ್ನ ನಾವು ಅತ್ಯಂತ ಸುಭದ್ರ ಒಂದು ರೀತಿಯಲ್ಲಿ ನಾವು ಇವತ್ತು ಟ್ರೈನಿಂಗ್ ಮಾಡಿದ್ದೀವಿ ಅಂತ ಅವರು ಹೇಳ್ತಾ ಬಂದಿದ್ದಾರೆ. ಈಗ ಇದನ್ನು ನೋಡ್ತಾ ಇದ್ರೆ ಎಲ್ಲಿದೆ ನಿಮ್ಮ ಭದ್ರತೆ? ಇಲ್ಲಿ ನಮ್ಮ ಭಾರತ ದೇಶದ ಒಂದು ಅಮಾಯಕರಿಗೆ ಇವತ್ತು ರಕ್ಷಣೆ ಕೊಡುವುದರಲ್ಲಿ ಸರ್ಕಾರ ಇವತ್ತು ವಿಫಲವಾಗಿದೆ. ಅದಕ್ಕಾಗಿ ಅದನ್ನು ಖಂಡಿಸಿ ನಾವು ಸರ್ಕಾರ ಯಾವುದೇ ಇರಲಿ ನಮ್ಮ ಸೈನಿಕರು ಗಟ್ಟಿ ಇದ್ದಾಗ ಅದನ್ನು ನಿಭಾಯಿಸುವುದರಲ್ಲಿ ಭಾರತ ದೇಶದ ಒಬ್ಬ ಪ್ರಧಾನಮಂತ್ರಿಯಾಗಿ ಅವರ ಕರ್ತವ್ಯ ಆಗ್ತದೆ. ಮತ್ತು ಗೃಹ ಸಚಿವರು, ಕೇಂದ್ರ ಗೃಹ ಸಚಿವರು ಸಹಿತ ದೊಡ್ಡ ಮಾತಾಡ್ತಾರೆ ವಿನಃ ಒಂದು ಭದ್ರತೆ ಕೊಡುವುದರಲ್ಲಿ ಅವರು ವಿಫಲರಾಗಿದ್ದಾರೆ. ಈ ಮುಕ್ತ ಅಮಾಯಕರು ಪ್ರವಾಸಿಗರು ಏನು ಇವತ್ತು ಹತ್ಯೆಯಲ್ಲಿ ಒಳಗಾಗಿದ್ದಾರೆ ಮತ್ತು ಅವರು ಯಾವ ಜಾತಿ ಧರ್ಮ ಅಂತ ನೋಡಿ ಇವತ್ತು ಹೊಡೆದಲ್ಲ, ಅದಂತೂ ಬಹಳ ಒಳ್ಳೆಯ ಕೃತ್ಯ. ಇವತ್ತು ಅವ್ರನ್ನ ಕಾಪಾಡುವವರು ಸಹಿತ ಮುಸಲ್ಮಾನರು, ಅವ್ರನ್ನ ಹೊಡೆದವರು ಸಹಿತ ಮುಸಲ್ಮಾನರು. ಇಲ್ಲಿ ನಾವು ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಿಜಾಪುರ ನಗರದ ಒಂದು ಇವತ್ತು ನಾವು ನಾಗರಿಕರಾಗಿ ಇವತ್ತು ನಾವು ಜಾತಿ ಒಂದೇ ಇದ್ದೇವೆ ಅಂತ ಹೇಳಿ ಇವತ್ತು ಈ ಒಂದು ಹೇಯ ಕೃತ್ಯದಲ್ಲಿ ಕಂಡು ಬರ್ತಾ ಇದೆ. ಅದಕ್ಕಾಗಿ ನಾವು ಯಾವುದೇ ಜಾತಿ ಮತ ಇಲ್ಲದೆ ಎಲ್ಲರೂ ಒಂದಾಗಿ ನಾವು ಇವತ್ತು ಭಾರತೀಯರನ್ನು ರಕ್ಷಿಸುವುದರಲ್ಲಿ ಇವತ್ತು ಸಫಲವಾಗಿ ಕೆಲಸ ಮಾಡೋಣ. आज शहर बीजापुर के अंदर ये कैंडल मार्च जो है हमारे कश्मीर के पुलवामा में जो 28 हमारे भारतीय लोगों को, मजलूमों को आज जो पाकिस्तान ने अपनी एक षड्यंत्र के जरिए, जो आतंकवादियों के जरिए हमारे नए नवेले शादीशुदा जोड़ों के साथ गए हुए वहाँ पर पर्यटकों को चुन चुन के उनका नाम पूछ के मारा गया है, ये कहीं से भी बर्दाश्त के लायक नहीं है। मैं भारत की सरकार को और हमारे अमित शाह साहब को भी मैं आज इस मौके पर याद करना चाहता हूँ कि सदन में, संसद में ठहर कर सिर्फ बोलने से भारत में परिंदा भी पर नहीं मार सकता है करके बोलने से कुछ नहीं होता। आप ये जो 28 लोग मरे हैं इसके जिम्मेदार अमित शाह जी हैं। मैं आज इस बात को आपके सामने रखना चाहता हूँ। और पूरे हिंदुस्तान के जो लोग आज मरे हुए हैं, मारे गए हैं, उनके फैमिलियों को और उनके बच्चों के साथ हम सब खड़े हुए हैं। हमारी सहानुभूति उनके साथ है और हिंदुस्तान की सरकार से हम उम्मीद रखते हैं कि पाकिस्तान के घर घर में घुसकर जो भी आतंकवादी है साले उनको बाहर लगाकर भून भून के मारना चाहिए। हम हमारे प्रधानमंत्री साहब से ये गुजारिश भी करते हैं कि हम उनके साथ हैं, हर एक पार्टी उनके साथ है। वो इन 28 जन की जो जान आज जो शहीद हुए हैं, इनकी पूरी जो पाकिस्तान के जो आतंकवादी हैं और जो पाकिस्तान में बैठे हुए आतंकवादी हैं उनके साथ भी बदला लेंगे, ऐसी उम्मीद करते हुए मैं भारत की सरकार से मैं अपनी बात को खत्म करता हूँ। जय हिंद। धन्यवाद। ಘಟನೆಯನ್ನು ಈಗಾಗಲೇ ನಮ್ಮೆಲ್ಲ ನಾಯಕರು ಖಂಡಿಸಿದ್ದಾರೆ. ಇಡೀ ದೇಶನೇ ಇವತ್ತು ಖಂಡಿಸ್ತಾ ಇದೆ. ಇಡೀ ದೇಶನೇ ಇವತ್ತು ಆತಂಕಕ್ಕೊಳಗಾಗಿದೆ.
ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಕಾಶ್ಮೀರ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಅಂತೇಳಿ 11 ವರ್ಷದಿಂದ ಏನು ಅಧಿಕಾರಕ್ಕೆ ಬಂದರು ಆ ವಿಷಯವನ್ನು ನೆನಪು ಮಾಡಿಕೊಂಡು ಅವ್ರ ಕ್ರಮ ತಗೋಬೇಕು. ಇಲ್ಲಾಂದ್ರೆ ಅವರು ಈ ದೇಶವನ್ನು ಆಳಲಿಕ್ಕೆ ಅಸಮರ್ಥರದಾರ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾರೆ. ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಮತ್ತು ಪ್ರಧಾನಿ ಮೋದಿಯವರು ಅಧಿಕಾರದಲ್ಲಿ ಮುಂದುವರಲಿಕ್ಕೆ ನೈತಿಕ ಹಕ್ಕಿಲ್ಲ ಅವರಿಗೆ ನಿಜವಾಗ್ಲೂ. ಯಾಕಂದರೆ 11 ವರ್ಷಗಳ ಕಾಲ ಅವರಿಗೆ ಉಗ್ರವಾದವನ್ನು ಮಟ್ಟ ಹಾಕಲಿಕ್ಕಾಗಿಲ್ಲ, ಅಲ್ಲಿ ಶಾಂತಿ ನೆಲೆಸಲಿಕ್ಕಾಗಿಲ್ಲ. ಅಲ್ಲಿ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ 3 ರಾಜ್ಯಗಳನ್ನು ಹೊಡೆದ್ರು, 370 ಕಲಂ ತೆಗೆದ್ರು, ಇವೆಲ್ಲನೂ ನೋಟ್ಬಂದಿ ಮಾಡಿದ್ರು. ಇವೆಲ್ಲನೂ ಮಾಡಿದ್ರೆ ಅಲ್ಲಿ ಶಾಂತಿ ನೆಲೆಸ್ತಂತೇಳಿ ಘೋಷಣೆ ಮಾಡಿದ್ರು. ಆದರೆ ಇವತ್ತಿನ ಥರ ಅಲ್ಲಿ ಶಾಂತಿ ನೆಲೆಸಿಲ್ಲ ಅಂದಾಗ ಇವರೆಲ್ಲ ಯೋಜನೆಗಳು ಫೇಲ್ ಆಗ್ಯಾವ. ಅದಕ್ಕೆ ಇವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ जम्मू कश्मीर में पुलवामा में एक आतंकवादी पाकिस्तान हमारे इंडिया के लोगों को, अमायक लोगों को नाम पूछ को मारने का क्या हक है? पाकिस्तान जैसा ये गुंडागर्दी कर को मारा है वैसा ही हमारे इंडिया के मिलिट्री जाकर उनके घर में घुस को मारना। ये बारे बार पाकिस्तान अटैक कराने चाहिए। ये हमारे मोदी साहब इसकी ज़्यादा मिलिट्री लेकर उनको घर में घुस को मारना। उन्होंने बिल में छुपे तो भी बिल में भी मारना मुझे आपको। हमें आज गांधी चौक से अंबेडकर सर्कल तक 28 जने मरे, उनको श्रद्धांजलि देने के वास्ते हमें आज मेणबत्ती लेकर हमें मार्च कर को यहाँ आए हैं। अंबेडकर कैंडल मार्च कर को अंबेडकर सर्कल तक है। ये पाकिस्तान मुर्दाबाद, ये कहाँ भी पाकिस्तान वाले कितने जने ये ऐसा करते हैं, उनके घर में जाकर पाकिस्तान में मारो कर हमें मनवी करते हैं। सर जैसे कि इस हमले में जो है कई लोगों की जान जा चुकी है, जिससे देश की जनता की आंखों में आंसू है, लेकिन ऐसे भी कई लोग हैं जो इस मामले में जो है धर्म का नाम दे रहे हैं, धर्म की राजनीति कर रहे हैं। ये 1-2 बीजेपी वाले धर्म का राज देते हैं, नामित देते हैं। इसमें मुसलमान भी मरे हैं, उन्होंने भी अमायक हैं, हिंदू भी मरे हैं, उन्होंने भी अमायक हैं। मारने वाले की कौन सी जात नहीं रहती, कौन सा बात नहीं रहती, वो आतंकवादी रहता है, उसे घर में घुस को मारना। हमारे इंडिया की मिलिट्री इतनी ज़्यादा हमारी मिलिट्री लेना मोदी साहब लेकर उनके घर में घुस को मारना। का बच्चा घर काम नहीं है, उन्होंने भी हमारे देश के हमारे चुनो उनको बचाने जाकर जान भी दिए। ये हमारे मुसलमान, हमारा इंडिया हमें है, ये पाकिस्तान हमारा संबंध नहीं, पाकिस्तान को घर में घुस को मारा नहीं। जैसे कि देश पर कभी भी कोई आ जाती है, कोई हमला होता है तो हिंदू मुस्लिम सब एक होकर लड़ते हैं, सब एक दूसरे की जान बचाने के लिए सामने आते हैं। और यहाँ पर भी जो है इस तरह की मिसालें देखी गई है, तो इस पर आप क्या कहना चाहेंगे? जी देखिए, ये इंसानियत पर हमला है, किसी मज़हब पर हमला नहीं, ये भारत पर हमला है। और आपने देखा होगा जो गंदी सियासत खेली जा रही है, उनके मुंह पर तमाचा हमारे कश्मीर के नौजवानों ने मार दिया। अपनी जान पर खेलते हुए कई कश्मीरों ने उन यात्रियों की जान बचाई, आप देख सकते हैं सोशल मीडिया पर, मगर हमारी गोदी मीडिया वो दिखाने को तैयार नहीं। मगर हकीकत है मुसलमान अपने हिंदू भाइयों के लिए जान देने तक अपनी जान तक कुर्बान कर सकता है। हम हमेशा हमारे देश से मोहब्बत करते हैं, हमारे देश में रहने वाले हर एक धर्म से मोहब्बत करते हैं, मगर जो बदनाम करते हैं हकीकत में वही दहशतगर्द हैं। सर जिसमें इस हमले में जो है कई लोगों की जो जान जा चुकी है, उनके परिवार के लिए क्या कहना चाहिए? मैं उन सभी परिवार के लिए उनका दुख बहुत बड़ा है। हम कितनी भी उनके दुख को कम नहीं कर सकते, जितना भी बोले हम यही कहेंगे कि अल्लाह ताला उनको सब्र अता फरमाए। और जो भी इस वारदात में शहीद हुए हैं, अल्लाह ताला उन्हें जन्नत में आला मकाम अता फरमाए और उनकी रूहों को खुश करे। मैं अगर मोदी सरकार से यही कहूँगा कि अगर 28 जनों की रूह को वो खुश करना चाहते हैं तो इन आतंकवादियों को घुसकर उसी बेरहमी से मारना चाहिए। ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯ ನಾಗರಿಕರು, ಅಮಾಯಕ ನಾಗರಿಕರ ಮೇಲೆ ಏನು ಉಗ್ರವಾದಿಗಳು ಈ ಮಾನವೀಯತೆಯ ಕಗ್ಗೊಲೆಯನ್ನು ಮಾಡಿದ್ದಾರೆ, ಇದನ್ನು ನಾವು ಬಲವಾಗಿ ಖಂಡಿಸುತ್ತೇವೆ। ಇವರು ಮಾಡಿದಂಥ ಈ ಕೃತ್ಯ ಇದು ಮಾನವೀಯತೆಗೆ ವಿರೋಧ। ಇವರು ಮನುಷ್ಯರಲ್ಲ, ಇವರೆಲ್ಲರೂ ರಾಕ್ಷಸರು। ಆ ರಾಕ್ಷಸರಿಗೆ ಜಾತಿ ಮತ ಪಂಥ ಏನೂ ಇರೋದಿಲ್ಲ ಅವರಿಗೆ। ಯಾಕಂದರೆ ಇಂಥ ರಾಕ್ಷಸರು ಏನು ಇಡೀ ಈ ಜಗತ್ತಿಗೆ ಇವರು ಒಂದು ಕಳಂಕ,
ಕಳಂಕ ಅಂತ ಹೇಳಿಕ್ಕೆ ಬಯಸುತ್ತೇನೆ ನಾನು. ಯಾಕಂದ್ರೆ ನಿಮ್ಮಲ್ಲಿ ಅಷ್ಟು ದಮ್ಮ ತಾಕತ್ತಿದ್ರೆ ನೀವು ಹ್ಯಾಂಗೆ ಗನ್ ಹಿಡ್ಕೊಂಡು ಬಂದ್ರಿ, ನಮ್ಮ ಭಾರತ ದೇಶದ ಬೌಂಡ್ರಿ ಮೇಲೆ ನಮ್ಮ ಸೈನಿಕರು ಇದ್ದಾರೆ, ಜವಾನರಿದ್ದಾರೆ. ನಿಮ್ಮ ಮುಕ್ಕಳಾಗ ದಮ್ ಇದ್ರೆ ನೀವು ಅಲ್ಲಿ ಹೋಗಿ ಅವ್ರ ಮುಂದೆ ಈ ಗನ್ನಿನ ನಿಮ್ದು ಏನು ಆಟ ಐತಲ್ಲ ತೋರಿಸ್ರಿ, ಅವಾಗ ನಿಮ್ಗೆ ಅದರ ಅರ್ಥ ಆಗ್ತೈತಿ. ಅಲ್ಲಿ ಬಂದಂಥ ಅಮಾಯಕ ಜನ ಅಲ್ಲಿ ನೀವು ಧರ್ಮವನ್ನು ಕೇಳಿ ಏನು ಮಾಡ್ತಾ ಇದ್ದೀರಿ, ಈ ನೀವು ಧರ್ಮ ಕೇಳಿ ಇಡೀ ನಮ್ಮ ಭಾರತ ದೇಶದಲ್ಲಿ ಏನು ಬೆಂಕಿ ಹಚ್ಚಕ್ಕೆ ಹೊರಟಿರಿ, ಇದಕ್ಕೆ ಈ ನಾವೆಲ್ಲ ಭಾರತೀಯರು ಇದನ್ನು ಖಂಡಿಸುತ್ತೇವೆ. ನಾವು ಯಾರೂ ಈ ನಿಮ್ಮ ಏನು ನೀವು ಕುತಂತ್ರವನ್ನು ಮಾಡಿದ್ದಾರೆ, ನಾವು ಕುತಂತ್ರಕ್ಕೆ ಯಾರೂ ಬಲಿಯಾಗೋದಿಲ್ಲ. ಯಾಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಂದರೆ, ನೀವು ಏನಾದರೂ ಹೀಗೆ ಮುಂದುವರಿಸಿದರೆ ನಮ್ಮ ದೇಶದ ಸೈನಿಕರು ಮತ್ತು ನಮ್ಮ ಭಾರತ ಸರ್ಕಾರ ನಿಮ್ಮ ಮನೆಗೆ ನುಗ್ಗಿ ಹೊಡಿಬೇಕಾಗ್ತದೆ, ಹೊಡಿತದೆ ಅಂತೇಳಿ ನಮಗೆ ವಿಶ್ವಾಸವಿದೆ. ನಾನು ಭಾರತ ಸರ್ಕಾರಕ್ಕೆ ಈ ಮೂಲಕ ಆಗ್ರಹ ಮಾಡುತ್ತೇನೆ, ನೀವು ಏನು ಶ್ರೀಮತಿ 1971ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಹೇಗೆ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಸಾರಿದ್ರು, ನೀವು ತಕ್ಷಣ ಆ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಘೋಷಿಸಿ ಅವರಿಗೆ ತಕ್ಕ ಪಾಠ ಕಲಿಸಬೇಕೆಂದು ನಾನು ತಮ್ಮ ಮುಖಾಂತರ ಅವರಿಗೆ ಆಗ್ರಹ ಮಾಡುತ್ತೇನೆ. ಮತ್ತು ಈ ಘಟನೆಯಲ್ಲಿ ಏನು ಮೃತಪಟ್ಟರ ಎಲ್ಲ ಮೃತಪಟ್ಟವರಿಗೆ ನಾನು ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಮತ್ತು ನಾವೆಲ್ಲರೂ ಎಲ್ಲ ಭಾರತೀಯರು ಅವರ ಪರಿವಾರ ಜೊತೆಗೆ ನಾವೆಲ್ಲ ಇದ್ದೇವೆ, ತಾವ್ಯಾರೂ ಧೈರ್ಯ ಕಳ್ಕೊಳ್ಬಾರ್ದು ಅಂತೇಳಿ ಅವರಲ್ಲಿ ವಿನಂತಿಸುತ್ತೇನೆ. जय हिंद, जय कर्नाटक। देश के तमाम लोगों को मेरा प्यार बड़ा नमस्ते। जो 22 तारीख को जो कश्मीर में जो हादसा हुआ, जो मासूम लोगों की जान ली गई, जो आतंकवादी जो काम कर रहे हैं उसका हमें विरोध करते हैं और वो लोगों को, उनके घर वालों को हमें समाधान देते हैं और वो लोगों को हमें श्रद्धांजलि देने के लिए जमा है बीजापुर सिटी से। और देश के प्रधानमंत्री नरेंद्र मोदी साहब और अमित शाह साहब को आज बीजापुर शहर से हम तमाम लोग एक बोलने की कोशिश कर रहे हैं। देश के 140 करोड़ लोग तुम्हारे साथ है, इसमें मुलाजा करने का नहीं है और कौन सी भी जाति से संबंध नहीं है, आतंकवादी को जात नहीं है। जो मासूम लोगों की मासूम लोगों के साथ जो काम कर रहे हैं उनको ढूंढ ढूंढ को मारना, अगर कौन सा भी देश ये काम को उनको सपोर्ट कर रहा करने वाले को, तो वो देश के ऊपर भी उन्हें वार करना चाहिए। ये देश के 140 करोड़ लोगों की विनती है देश के प्रधानमंत्री को।